पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनವೇ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಾಳೆ ನಮ್ಮ ರಾಯರ ವಾರ, ಜೊತೆಗೆ ಕ್ಯಾಲೆಂಡರ್ ವೈಸ್ ನೋಡಿದಾಗ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಗುರುವಾರ ಬಂದಿದೆ. ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಂತಹ ದಿನನ ನಾವೆಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಎಳ್ಳು ಬೆಲ್ಲನ ಕೊಟ್ಟು ಒಳ್ಳೆ ಮಾತಾಡೋಣ ಅನ್ನೋ ಒಂದು ಸಂಪ್ರದಾಯನೇ ಇದೆ. ಷಟ್ಟಿಲ ಏಕಾದಶಿ ದಿನ ನಾವು ಹೇಗೆ ಎಳ್ಳನ್ನ ಅಂದರೆ ಷಟ್ ಅಂದರೆ 6, ತಿಲ ಅಂದರೆ ಎಳ್ಳನ್ನ ನಾವು ಹೇಗೆ 6 ರೀತಿ ಉಪಯೋಗ ಮಾಡ್ತೀವೋ, ಸ್ನಾನದಲ್ಲಿ, ಆಹಾರದಲ್ಲಿ, ನೀರಿನ ಸೇವನೆ ಮಾಡುವಾಗ, ಹೋಮದಲ್ಲಿ, ದೀಪಕ್ಕೆ ಎಳ್ಳೆಣ್ಣೆ ಕೂಡ ಬಳಸಿ ನಾವು ಆ ದಿನ ಹಚ್ಚಬೇಕು. ಮತ್ತು ದಾನ ಮಾಡುವ ರೀತಿ ಎಳ್ಳನ್ನ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ 6 ರೀತಿಲಿ ನಾವು ಉಪಯೋಗನ ಮಾಡಬೇಕು, ಅಂದರೆ ಬಳಸಬೇಕು. ಯಾರಿಗೆಲ್ಲ ಇವತ್ತು ಅಂದರೆ ಷಟ್ಟಿಲ ಏಕಾದಶಿ ದಿನ 6 ರೀತಿಲಿ ಎಳ್ಳನ್ನ ಉಪಯೋಗ ಮಾಡೋದಕ್ಕೆ ಆಗಿರಲ್ವೋ ಅಂಥವ್ರಿಗೆ ಇನ್ನೊಂದು ಅವಕಾಶ ಇದೆ. ಅಂದರೆ ಮಕರ ಸಂಕ್ರಾಂತಿ ದಿನ ನಾಳೆ ನೀವು 6 ರೀತಿಲಿ ಎಳ್ಳನ್ನು ಉಪಯೋಗ ಮಾಡ್ಬೋದು. ನೀವು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಎಳ್ಳನ್ನು ಪುಡಿ ಮಾಡಿ ಬಳಸ್ಬೋದು, ದೇವ್ರ ಪೂಜೆಯಲ್ಲಿ ಬಳಸ್ಬೋದು, ಮತ್ತು ಬೇರೆಯವ್ರಿಗೆ ದಾನನ ಮಾಡ್ಬೋದು, ಎಳ್ಳನ್ನು ತಿನ್ಬೋದು. ನೀರು ಕುಡಿಯುವಂತಹ ಪಾತ್ರೆಗೆ ಸ್ವಲ್ಪ ಎಳ್ಳನ್ನು ಪುಡಿ ಮಾಡಿ ಉಪಯೋಗನ ಮಾಡ್ಬೋದು. ಈ ರೀತಿಯಾಗಿ ಒಂದು 6 ರೀತಿಲಿ ಎಳ್ಳನ್ನು ನೀವು ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೆಯದು. ಎಳ್ಳು ಹೇಗೆ ಸೃಷ್ಟಿಯಾಯಿತು ಅಂತ ಅಂದರೆ, ರುದ್ರದೇವರು ಒಂದು ಯಾಗನ ಮಾಡ್ತಿರ್ತಾರೆ, ಗೋಸಾವ ಯಾಗ ಅಂತ ಹೇಳಿ. ಆ ಯಾಗನ ಮಾಡಿದ್ಮೇಲೆ ರುದ್ರದೇವರೇ ಎಳ್ಳನ್ನು ಸೃಷ್ಟಿ ಮಾಡ್ತಾರಂತೆ. ಎಳ್ಳನ್ನು ಸೃಷ್ಟಿ ಮಾಡಿದ ದಿನ ಈ ಮಕರ ಸಂಕ್ರಾಂತಿ ದಿನ ಆಗಿರುತ್ತಂತೆ. ಹಾಗಾಗಿ ಈ ಲೋಕಕ್ಕೆ ಎಳ್ಳು ಬಂದಿದ್ದು ರುದ್ರದೇವರಿಂದ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿ ದಿನ ಬ್ರಾಹ್ಮಣರಿಗೆ ಎಳ್ಳನ್ನ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಎಳ್ಳನ್ನ ಎಲ್ಲರಿಗೂ ಕೂಡ ದಾನ ಮಾಡಬೇಕು. ಎಳ್ಳು ಜೊತೆಗೆ ಬೆಲ್ಲ, ಕಡಲೆಕಾಯಿ ಬೀಜ ಇದೆಲ್ಲ ಮಿಕ್ಸ್ ಮಾಡಿ ದಾನ ಮಾಡೋದ್ರಿಂದ ಎಳ್ಳನ್ನ ಸೃಷ್ಟಿ ಮಾಡಿದಂತಹ ರುದ್ರದೇವರಿಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ರುದ್ರದೇವರ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗ್ತೀವಿ. ಆ ಕಾರಣಕ್ಕೆ ಈ ಮಕರ ಸಂಕ್ರಾಂತಿ ದಿನ ಎಳ್ಳನ್ನ ಹೆಚ್ಚಾಗಿ ದಾನ ಮಾಡಬೇಕು ಅಂತ ತಿಳಿಸ್ತಾರೆ. ಹಾಗೆ ಮಕರ ಸಂಕ್ರಾಂತಿ ದಿನ ಸ್ತ್ರೀಯರೆಲ್ಲರೂ ದಾಮೋದರನ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಪೂಜಿಸಬೇಕು. ಶ್ರೀಕೃಷ್ಣ ಪರಮಾತ್ಮನ ನೆನಪು ಮಾಡ್ಕೊಳ್ತಾ ಗೋಮಾತೆಗೆ ಪೂಜೆನ ಸಲ್ಲಿಸಬೇಕು. ಈ ರೀತಿ ಗೋಮಾತೆಗೆ ನಾವು ಶ್ರೀಕೃಷ್ಣ ಪರಮಾತ್ಮನ ನೆನೆದು ಪೂಜೆನ ಸಲ್ಲಿಸೋದ್ರಿಂದ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳಿ ಹಿರಿಯರು ತಿಳಿಸ್ತಾರೆ. ಆ ಕಾರಣಕ್ಕೆ ಹಾಗೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ. ಈ ಮಕರ ಸಂಕ್ರಾಂತಿ ದಿನ ನಾವೆಲ್ಲರೂ ಗೋಮಾತೆನ ಪೂಜಿಸೋದ್ರಿಂದ ಎಲ್ಲ ದೇವತೆಗಳ ಅನುಗ್ರಹನ ಪಡ್ಕೋಬಹುದು. ಬರೀ ಸೂರ್ಯದೇವನಿಂದ ಮಾತ್ರ ಅನುಗ್ರಹನ ಪಡ್ಕೊಳ್ದೆ, ರುದ್ರದೇವರಿಂದ ಮಾತ್ರ ಅನುಗ್ರಹನ ಪಡ್ಕೊಳ್ದೆ ಎಳ್ಳು ದಾನ ಮಾಡಿ ಗೋಮಾತೆನ ಪೂಜಿಸೋದ್ರಿಂದ ಎಲ್ಲ ದೇವತೆಗಳ ಅನುಗ್ರಹ ಮತ್ತು ಆಶೀರ್ವಾದನ ನಾವು ಈ ದಿನ ಅಂದರೆ ಮಕರ ಸಂಕ್ರಾಂತಿ ದಿನ ಪಡ್ಕೋಬಹುದು. ಆ ಕಾರಣಕ್ಕೆ ಗೋಮಾತೆನೂ ಕೂಡ ಎಲ್ಲರೂ ಪೂಜಿಸಬೇಕು. ಹಾಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಮಕರ ಸಂಕ್ರಾಂತಿ ದಿನ ಕೂಡ ವೈಕುಂಠ ದ್ವಾರನ ತೆರೆದಿರ್ತಾರಂತೆ. ಯಾಕಂತ ಅಂದರೆ ವೈಕುಂಠದಲ್ಲಿ ಅಂದರೆ ಸ್ವರ್ಗದಲ್ಲಿ ದೇವತೆಗಳೆಲ್ಲರೂ ಕೂಡ ಮಹಾವಿಷ್ಣು ಉತ್ತರ ದ್ವಾರದಲ್ಲಿ ದರ್ಶನನ ಕೊಡ್ತಾರೆ ಅಂತ ಹೇಳಿ ಅವ್ರ ದರ್ಶನಕ್ಕೋಸ್ಕರ ಕಾಯ್ತಾ ಇರ್ತಾರಂತೆ. ಈ ದಿನ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರನ ತೆರೆದಿರ್ತಾರೆ. ವೈಕುಂಠ ಏಕಾದಶಿ ದಿನ ಹೋಗಿ ಯಾರು ಭಗವಂತನ ಅಂದರೆ ಮಹಾವಿಷ್ಣುವಿನ ದರ್ಶನನ ಮಾಡೋದಕ್ಕೆ ಸಾಧ್ಯ ಆಗಿರಲ್ವೋ ಅಂಥವರು ಈ ದಿನ ಕೂಡ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಮಹಾವಿಷ್ಣುವಿನ ದರ್ಶನನ ಪಡ್ಕೊಂಡು ಮಹಾವಿಷ್ಣುವಿನ ಅನುಗ್ರಹನ ಪಡ್ಕೊಳ್ಳಿ. ಈ ಮಕರ ಸಂಕ್ರಾಂತಿ ದಿನ ಸೂರ್ಯನ ಆರಾಧನೆನ ಹೆಚ್ಚಾಗಿ ಮಾಡಿ, ಸೂರ್ಯದೇವನಿಗೆ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಿ ಅಲ್ಲೇ ಅರ್ಘ್ಯನ ಕೊಟ್ಟರೆ ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ನದಿಗಳಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋದಕ್ಕಾಗಲ್ಲ. ಮನೇಲೇ ಟೆರೇಸ್ ಮೇಲೆ ಸೂರ್ಯದೇವನಿಗೆ ಅರ್ಘ್ಯನ ಕೊಟ್ಟರೆ ಮಕರ ಸಂಕ್ರಾಂತಿ ದಿನ ತುಂಬ ಒಳ್ಳೆಯದು. ಸೂರ್ಯದೇವನ ಅನುಗ್ರಹಕ್ಕಾಗಿ ನೀವು ಹೆಚ್ಚಿನ ಸೂರ್ಯದೇವನ ಸ್ಮರಣೆನ ಮಾಡಿ. ಮತ್ತು ಈ ಎಳ್ಳು ದಾನಕ್ಕೆ ಯಾಕಷ್ಟು ವಿಶೇಷತೆ ಇದೆ ಅಂತ ಅಂದರೆ, ಈ ಮಕರ ಸಂಕ್ರಾಂತಿ ದಿನ ರವಿ ಅಂದರೆ ಸೂರ್ಯ ತನ್ನ ಮಗನ ಮನೆಗೆ ಸೇರ್ಕೊಳ್ತಾನಂತೆ. ತನ್ನ ಮಗನ ಮನೆ ಅಂತ ಅಂದರೆ ಶನಿಗ್ರಹಕ್ಕೆ ಸೇರ್ಕೊಳ್ತಾರೆ. ಶನಿಗ್ರಹಕ್ಕೆ ಅಂದರೆ ಶನಿದೇವ್ರಿಗೆ ಬಹಳ ಪ್ರೀತಿಯಾದದ್ದು ಎಳ್ಳು. ಶನಿ ಮನೆಗೆ ಹೋದಂತಹ ರವಿಗೆ ಅಂದರೆ ಸೂರ್ಯನಿಗೆ ಎಳ್ಳನ್ನು ನಾವು ಕೊಡೋದ್ರಿಂದ, ಸಮರ್ಪಣೆನ ಮಾಡೋದ್ರಿಂದ ಸೂರ್ಯದೇವನ ಅನುಗ್ರಹನ ನಾವು ಹೆಚ್ಚಾಗಿ ಪಡ್ಕೋಬಹುದು ಅಂತ ಹಿರಿಯರು ಕೂಡ ತಿಳಿಸ್ತಾರೆ. ಹಾಗೆ ಮನೇಲಿ ಚಿಕ್ಕ ವಯಸ್ಸಿನ ಮಕ್ಕಳಿದ್ರೆ ಮಕ್ಕಳಿಗೆ ಫಲ ಎರೆಯೋದು ಅಂತ ಹೇಳಿ ಎಳ್ಳು
ಬೆಲ್ಲ ಮತ್ತು ಎಲ್ಚಿ ಹಣ್ಣು, ಕಾಯಿನು ಇದೆಲ್ಲ ಮಿಕ್ಸ್ ಮಾಡಿ ಫಲ ಎರಿತಾರೆ. ಇದರಿಂದ ಮಕ್ಕಳಿಗೆ ಆರೋಗ್ಯ, ಆಯಸ್ಸು, ಯಶಸ್ಸು, ಕೀರ್ತಿ ಎಲ್ಲವೂ ಕೂಡ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಈ ನಂಬಿಕೆ ಮೇಲೆ ಮಕ್ಕಳಿಗೆ, ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಫಲ ಎರಿತಾರೆ. ಹಾಗೆ ಚಿಕ್ಕ ಮಕ್ಕಳ ಕೈಲಿ ಎಲ್ಲರ ಮನೆಗೂ ಕೂಡ ಎಳ್ಳನ್ನು ಹಂಚುತ್ತಾರೆ. ಅವಾಗಲೇ ಹೇಳ್ದ ಹಾಗೆ ಎಳ್ಳನ್ನು ಕೊಟ್ಟು ಒಳ್ಳೆ ಮಾತಾಡೋಣ ಅನ್ನೋ ಒಂದು ಸಂಪ್ರದಾಯನೇ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇದೆ. ಹಾಗೆ ಈ ಹಬ್ಬದ ಜೊತೆಗೆ ಗುರುಗಳ ಅನುಗ್ರಹ, ಆಶೀರ್ವಾದ ಇಲ್ಲ ಅಂದರೆ ಹೇಗೆ? ನಾವು ನೆಮ್ಮದಿಯಾಗಿ ಜೀವನನ ನಡೆಸಬೇಕು ಅಂತ ಅಂದರೆ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯ. ಈ ಹಬ್ಬದ ಜೊತೆಗೆ ಗುರುಗಳ ಸೇವೆನೂ ಕೂಡ ನಿಮ್ಮನೆಗಳಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಮಾಡಿ ಗುರುಗಳ ಅನುಗ್ರಹ ಮತ್ತು ಆಶೀರ್ವಾದನ ಪಡ್ಕೊಳ್ಳಿ. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹೆಣ್ಮಕ್ಳಲ್ಲಿ ಕರುಣೆ, ತಾಳ್ಮೆ, ಸಹನೆ, ಮಮಕಾರ, ಪ್ರೀತಿ ಹೀಗೆ ಕೆಲವೊಂದು ಗುಣಗಳು ತುಂಬಿರುತ್ತೆ ಅನ್ನೋ ಕಾರಣಕ್ಕೆ ಹೆಣ್ಣನ್ನು ದೇವತೆ ಅಂತ ಕೂಡ ಹೇಳ್ತಾರೆ. ನಾವು ಯಾವುದೇ ಒಂದು ಸಮಸ್ಯೆನೇ ಆಗಲಿ, ಒಂದು ವಿಚಾರನೇ ಆಗಲಿ, ಅದರಿಂದ ಒಂದು ಮನೆಯೇ ಆಗಲಿ, ಊರನ್ನೇ ಆಗಲಿ, ಸಮಾಜನೇ ಆಗಲಿ ನರಕನೂ ಮಾಡ್ಬೋದು, ಸ್ವರ್ಗನೂ ಮಾಡ್ಬೋದು. ಆ ಶಕ್ತಿ ಭಗವಂತ ಹೆಣ್ಣಲ್ಲಿ ಮಾತ್ರ ತುಂಬಿದ್ದಾನೆ. ನಾವು ಹೇಗೆ ಆಲೋಚನೆ ಮಾಡ್ತೀವಿ, ಹೇಗೆ ಯಾವ ಒಂದು ವಿಚಾರನ ನೋಡ್ತೀವಿ ಅನ್ನೋದ್ರ ಮೇಲೆ ಆ ಒಂದು ವಿಚಾರನ ಆಗಲಿ ಅಥವಾ ಒಂದು ಕಷ್ಟನೇ ಆಗಲಿ ಅದರಿಂದ ಮನೆ ಜನಕ್ಕೆಲ್ಲ ನಾವು ನರ್ಕನ ಕೊಡ್ತೀವೋ ಅಥವಾ ಆ ಸಮಸ್ಯೆನ ನಾವು ಸರಿಪಡಿಸಿ ಸ್ವರ್ಗ ಅನ್ನೋದನ್ನು ನಾವಿರುವಂತಹ ಜಾಗದಲ್ಲಿ ಸೃಷ್ಟಿ ಮಾಡ್ತೀವೋ ಅನ್ನೋದು ನಾವು ನಡ್ಕೊಳ್ಳುವಂತಹ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಂಥ ಸಮಸ್ಯೆಗಳೇ ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಆ ಸಮಸ್ಯೆಗಳನ್ನೆಲ್ಲವನ್ನೂ ಕೂಡ ಸರಿಪಡಿಸುವಂಥ ಒಂದು ಶಕ್ತಿನ ಹೆಣ್ಣೊಳಗಡೆ ಭಗವಂತ ತುಂಬಿರ್ತಾನೆ. ಆ ಕಾರಣಕ್ಕೆ ಅಲ್ವಾ ಹೆಣ್ಣನ್ನು ದೇವತೆ ಅಂತ ಕರೀತಾರೆ, ಹೆಣ್ಣನ್ನು ಭೂಮಿ ತಾಯಿಗೆ ಹೋಲಿಸ್ತಾರೆ. ನಾವು ಏನು ಮಾಡ್ತೀವಿ ಗೊತ್ತಾ? ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. 10 ರೂಪೀಸ್ ನೋಟ್ ಇರುತ್ತೆ ನಮ್ಮ ಹತ್ರ ಅಂತ ಇಟ್ಕೊಳ್ಳೋಣ. 10 ರೂಪೀಸ್ ನೋಟ್ಗೆ ನಾವು ಅಂದ್ಕೊಂಡಿರೋ ವಸ್ತುನ ತೊಗೊಳೋದಕ್ಕಾಗಲ್ಲ. ನಾವು ಅಂದ್ಕೊಂಡಿರೋಷ್ಟು ಬೆಲೆ 10 ರೂಪೀಸ್ಗೆ ಇಲ್ಲ ಅಂತ ಹೇಳ್ಬಿಟ್ಟು ಆ 10 ರೂಪೀಸ್ ನೋಟ್ನ ಅಥವಾ ಕಾಯಿನ್ನ ಎಸ್ಬಿಡ್ತೀವ? ಎಸೆಯಲ್ಲ. ಏನು ಮಾಡ್ತೀವಿ ನಾವು? ಮನಸ್ಸಲ್ಲಿ ಅದನ್ನು ಛಲವಾಗಿ ತೊಗೊಂಡು ಆ 10 ರೂಪೀಸ್ ನೋಟ್ಗೆ ಒಂದಷ್ಟು ದುಡ್ಡನ್ನು ಕೂಡಿಡ್ಸೋಣ. ಎಷ್ಟೇ ದಿನ ಆಗಲಿ, ಎಷ್ಟೇ ವರ್ಷ ಆಗಲಿ, ಒಂದಷ್ಟು ದುಡ್ಡನ್ನು ಕೂಡಿಸಿ ನಾವೇನು ಬೇಕು ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಅದನ್ನು ಹಾಗೆ ಇಡ್ತೀವಿ, ಎಸಿದೇ ಇರೋ ಹಾಗೆ ನೋಡ್ಕೊಳ್ತೀವಿ. ಅದ್ರ ಜೊತೆಗೆ ಮತ್ತೆ ನಾವು ಸ್ವಲ್ಪ ದೊಡ್ಡ ಅಮೌಂಟ್ ಮಾಡೋಣ ಅಂತ ಹೇಳಿ ಆ 10 ರೂಪೀಸ್ಗೆ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಸೇರಿಸಿ ಆ 10 ರೂಪೀಸ್ ಅನ್ನೋ ಒಂದು ನೋಟನ್ನ ನೀವು ಲಕ್ಷ ರೂಪಾಯಿ ಬೇಕಾದರೂ ಮಾಡ್ಬೋದು. ಅಂದರೆ ಅದೆಲ್ಲವೂ ಕೂಡ ನಿಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. 10 ರೂಪೀಸ್ ನೋಟು ಇದಕ್ಕೇನು ಬರಲ್ಲ, ಇದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ಹೇಳಿ ಎಸಿದೆ ನೀವೇನು ಮಾಡ್ತೀರಾ? ಇಲ್ಲ, ಈ 10 ರೂಪೀಸ್ ಕೂಡ ನಾನು ಏನು ಬೇಕು ಅದನ್ನು ತೊಗೋಬೋದು ಈ 10 ರೂಪೀಸಿಂದ. ಇಲ್ಲ, ಈ 10 ರೂಪೀಸ್ಗೂ ಕೂಡ ನಾನು ಬೆಲೆ ಕೊಡ್ತೀನಿ, 10 ಲಕ್ಷನ ಮಾಡ್ತೀನಿ ಈ 10 ರೂಪೀಸಿಂದನೇ ಅಂತ ಹೇಳಿ ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಂಡು ಆ 10 ರೂಪೀಸ್ಗೆ ಒಂದಷ್ಟು ದುಡ್ಡನ್ನು ಸ್ಟೋರ್ ಮಾಡೋದು, ಅಂದರೆ ಶೇಖರಿಸೋದಕ್ಕೆ ಶುರು ಮಾಡ್ಕೊಳ್ತೀರಾ. ಹಾಗೆ ಯಾವುದೇ ಒಂದು ಸಂಬಂಧಗಳು ಅನ್ನೋದು ಬಂದಾಗ ನಾವು 10 ರೂಪೀಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಎಸೆಯಲ್ಲ. ಅದಕ್ಕೆ ಏನು ತೊಗೊಳಕ್ಕಾಗಲ್ಲ 10 ರೂಪೀಸ್ಗೆ ನಾವು ಅಂದ್ಕೊಂಡಿರೋದನ್ನ ಅಂತ ಹೇಳಿ ಎಸೆಯಲ್ಲ. ಬದಲಾಗಿ ನಾವೇನು ಮಾಡ್ತೀವಿ? ನಮ್ಮ ಮನಸ್ಥಿತಿನ ಬದಲಾಯಿಸ್ಕೊಂಡು ಅದನ್ನು ಒಂದು ಕಡೆ ಸ್ಟೋರ್ ಮಾಡಿಟ್ಟು ಅದಕ್ಕೊಂದಷ್ಟು ದುಡ್ಡನ್ನ ಸೇರಿಸಿ ದೊಡ್ಡದು ಅನ್ನೋ ರೀತಿ ಮಾಡ್ತೀವಿ. ಹಾಗೆ ನಮ್ಮ ಸಂಬಂಧಗಳು ಯಾವುದೇ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಅಪ್ಪ ಮಕ್ಕಳಾಗಿರ್ಬೋದು, ಅಮ್ಮ ಮಗಳಾಗಿರ್ಬೋದು, ಯಾವುದೇ ಒಂದು ಸಂಬಂಧಗಳಿಗೂ ಕೂಡ ನಾವು ಕ್ಷಣಕ್ಕೆ ಏನೋ ಒಂದು ಸಮಸ್ಯೆ ಬರ್ತಿದೆ, ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿ ಕಳ್ಕೊಳ್ಳದೆ ಹೇಗೆ ನಾವು ಒಂದು 10 ರೂಪೀಸ್ ನೋಟ್ಗೆ ಒಂದು ಮೊತ್ತ, ದೊಡ್ಡ ಒಂದು ಅಮೌಂಟ್ಗೆ ನಾವೇ ಒಂದು ಬೆಲೆನ ಕಟ್ಟೋ ಹಾಗೆ ಪ್ರಯತ್ನ ಪಡ್ತೀವೋ ನಮ್ಮ ಮನಸ್ಥಿತಿನ ಬದಲಾಯಿಸ್ಕೊಂಡು, ಹಾಗೆ ಸಂಬಂಧಗಳಿಗೂ ಕೂಡ ನಾವು ಬೆಲೆನ ಕೊಡಬೇಕು. ಯಾವುದೂ ಕೂಡ ಹೆಣ್ಮಕ್ಳಿಂದ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಇಲ್ಲ. ನಾವು ಪ್ರತಿಯೊಂದು ಸಮಸ್ಯೆಗಳನ್ನು ತಾಳ್ಮೆಯಿಂದ ಯೋಚನೆ ಮಾಡಿ ಸರಿಪಡಿಸುವಂಥ ಶಕ್ತಿ ಭಗವಂತ ನಮ್ಮೊಳಗಡೆ ತುಂಬಿರ್ತಾನೆ. ಆದಷ್ಟು ನಾವು ಪ್ರಯತ್ನನ ಪಡಬೇಕು. 10 ರೂಪೀಸ್ ನೋಟು ಅಂತ ಎಸೆಯಲ್ವೋ ಹಾಗೆ ಸಂಬಂಧಗಳಲ್ಲೂ ಯಾವುದೇ ಸಮಸ್ಯೆಗಳಿರಲಿ, ಅಣ್ಣ ತಂಗಿಗಾಗದೇ ಇರ್ಬೋದು, ತಂಗಿ ಅಕ್ಕನಿಗಾಗದೇ ಇರ್ಬೋದು, ಮನೇಲಿ ನೆಮ್ಮದಿ ಅನ್ನೋದಕ್ಕೆ ನಾವೇ ಮೇಯ್ನ್ ಇಂಪಾರ್ಟೆಂಟ್ ಆಗಿರ್ತೀವಿ. ಮನೇಲಿರುವಂತಹ ಹೆಂಗಸು ಎಷ್ಟೇ ಸಮಸ್ಯೆಗಳು ಬರಲಿ, ಎಂಥದ್ದೇ ಹಣಕಾಸಿನ ಸಮಸ್ಯೆ ಬರಲಿ, ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಹೆಣ್ಣಲ್ಲಿರುತ್ತೆ. ನಾವು ಎಲ್ಲ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥ
ಮಾಡುವಂತಹ ಪ್ರಯತ್ನನ ಪಡಬೇಕು. ಅಕಸ್ಮಾತ್ ನಾವು ತುಂಬ ಪ್ರಯತ್ನ ಪಡ್ತಿದ್ದೀವಿ, ಸಾಧ್ಯನೇ ಆಗ್ತಿಲ್ಲ ಅಂದಾಗ ಭಗವಂತ ನಮ್ಮ ಜೊತೆ ಕೈ ಜೋಡಿಸ್ತಾನೆ. ನಮ್ಮಲ್ಲಿರುವಂತಹ ಪ್ರೀತಿ ಮಮತ್ಕಾರದಿಂದ, ಅಂದರೆ ಪ್ರೀತಿ ವಾತ್ಸಲ್ಯದಿಂದ ಎಂತಹ ವ್ಯಕ್ತಿಗಳನ್ನೂ ಕೂಡ ಬದಲಾಯಿಸ್ಬೋದು. ಎಂಥ ಕಠಿಣವಾದ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸ್ಬೋದು. ನಮ್ಮಲ್ಲಿರುವಂತಹ ಪ್ರೀತಿ ಮಮತ್ಕಾರ ವಾತ್ಸಲ್ಯ ಜೊತೆಗೆ ಭಗವಂತನೂ ನಮ್ಮ ಜೊತೆ ನಿಂತಾಗ ಸಾಧ್ಯ ಆಗದೆ ಇರೋ ಸಮಸ್ಯೆಗಳು ಈ ಭೂಮಿ ಮೇಲೆ ಇಲ್ಲ. ಎಲ್ಲ ಸಮಸ್ಯೆಗಳನ್ನೂ ಕೂಡ ನಾವು ಸಾರ್ಟ್ ಔಟ್ ಮಾಡ್ಬೋದು. ಆದರೆ ನಾವು ತಾಳ್ಮೆನ ಕಳ್ಕೋಬಾರ್ದು. ಭಗವಂತ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮ, ಯಾವ ಸಮಸ್ಯೆಗಳು ಕೂಡ ಪರ್ಮನೆಂಟ್ ಅಲ್ಲ. ಅಂದರೆ ಈ ಸಮಯ ಹೀಗೆ ಇರಲ್ಲ, ಕಳೆದೋಗುತ್ತೆ, ಕಷ್ಟನೂ ಕಳೆದೋಗುತ್ತೆ. ನಾವು ಸುಖ ಹೀಗೆ ಇರುತ್ತೆ, ಸಂತೋಷ ನೆಮ್ಮದಿ ಅನ್ನೋದು ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಬೇಕಾದರೂ ಕಳೆದು ಹೋಗ್ಬೋದು ನಾವು ನಡ್ಕೊಳ್ಳೋ ರೀತಿಯಿಂದ. ಆ ಕಾರಣಕ್ಕೆ ನಾವು ಕೆಟ್ಟ ಸಮಯ ಬರ್ತಿದೆ, ನಮಗೆ ಸಮಸ್ಯೆಗಳಾಗ್ತಿದೆ ಮನೇಲಿ, ನನಗೊಂದು ಕಮೆಂಟ್ ಬಂದಿತ್ತು ಒಂದೆರಡು, ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಈ ಒಂದು ವಿಚಾರನ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಒಂದು ಕೆಲವೊಂದು ಪ್ರಾಬ್ಲಮ್ಗಳಿಗೆ ನಾವು ತಲೆ ಕೆಡಿಸ್ಕೊಂಡು ಅಥವಾ ಅಪ್ಸೆಟ್ ಆಗಿ ಸಂಬಂಧಗಳನ್ನೇ ಕಳ್ಕೋಬಾರ್ದು. ಅಕಸ್ಮಾತ್ ಇವತ್ತು ನಾವು ಈ ಥರ ಎಲ್ಲ ಸಮಸ್ಯೆಗಳು ಬರ್ತಿದೆ, ನನ್ನ ಕೈಲಿ ಎದುರಿಸೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಸಂಬಂಧಗಳನ್ನ ಕಳ್ಕೊಂಡ್ರೆ ಈ ಟೈಮ್ ಹೀಗೆ ಇರಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ ಟೈಮು. ಆಗ ನಾವು ಸಂಬಂಧಗಳನ್ನ ಕಳ್ಕೊಂಡಾಗ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ, ಮತ್ತು ಅದನ್ನು ನಾವು ಪಡ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಪ್ರತಿಯೊಂದಕ್ಕೂ ಹೆಣ್ಣೇ ಕಾರಣ. ಹೆಣ್ಣಲ್ಲಿ ಅಪಾರವಾದ ಶಕ್ತಿನ ಭಗವಂತ ತುಂಬಿದ್ದಾನೆ. ಹೆಣ್ಣನ್ನೇ ಭೂಮಿ ತಾಯಿಗೆ ಹೋಲಿಸ್ತಾರೆ ಅಂದರೆ ಎಷ್ಟು ಸಹನೆ, ಎಷ್ಟು ತಾಳ್ಮೆನ ಹೊಂದಿರ್ತಾಳಲ್ವಾ ಹೆಣ್ಣಾದವಳು. ಬರೀ ಇದೊಂದೇ ಅಂತ ಅಲ್ಲ, ಈಗ ಸಂಬಂಧಗಳ ವಿಚಾರ ಅಂತಲ್ಲ, ಹಣಕಾಸಿನ ವಿಚಾರ ಬಂದಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋ ಒಂದು ಗುಣನ ಹೆಣ್ಣಾದವಳು ಅರ್ಥ ಮಾಡ್ಕೋಬೇಕು. ಆವಾಗ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಮನೇಲಿ. ಮತ್ತೆ ಉಳಿಸುವಂತಹ ಒಂದು ಗುಣನ ನಾವು ಬೆಳೆಸ್ಕೋಬೇಕು, ಆಗಲೂ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಈಗ ಮನೇಲಿ ಹಸ್ಬೆಂಡ್ ಕೆಲಸಕ್ಕೆ ಕಳ್ಸಲ್ಲ ಅಂದರೆ ಅರ್ಥ ಏನೋ ಇರುತ್ತೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಮನೇಲೆ ಎಷ್ಟು ಜನ ಉದ್ಯೋಗಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಾರೆ, ಖಾರದ ಪುಡಿ ಬಿಸ್ನೆಸ್ ಮಾಡ್ತಾರೆ, ಮನೇಲಿ ಬುಟ್ಟಿ ನೇಯೋದು, ಎಷ್ಟೆಲ್ಲ ನಮ್ಮ ಹಿರಿಯರು ಅಂದರೆ ಹಳೆ ಕಾಲದವರು ಎಷ್ಟೆಲ್ಲ ನಮಗೆ ತ್ಯಾಗ ಮಾಡಿದ್ದಾರೆ. ನಮ್ಗೆ ಆ ಥರ ಸಮಸ್ಯೆಗಳೇನಾದರೂ ಇದೆಯಾ ಯೋಚನೆ ಮಾಡಿ. ನಮ್ಮ ಅಪ್ಪ ಅಮ್ಮದಿರೇ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ತಾತಂದಿರೇ ಆಗಿರ್ಬೋದು, ಹೋಗಿ ಕಾಡಲ್ಲಿ ಸೌದೆನ ತತ್ತಿದ್ರು, ಹೊಳೆಗೆ ಹೋಗಿ ನೀರನ್ನ ತತ್ತಿದ್ರು, ಕರೆಂಟ್ ಅನ್ನೋದೇ ಇರ್ತಿರ್ಲಿಲ್ಲ. ಈಗ ನಮ್ಗೆ ಆ ಥರ ಯಾವ ಸಮಸ್ಯೆನೂ ಇಲ್ಲವೇ ಇಲ್ಲ. ಸಮಸ್ಯೆ ಇರೋದು ನಮ್ಮ ಮನಸ್ಸಲ್ಲಿ. ನಾವು ಅಕ್ಕಪಕ್ಕದವ್ರನ್ನ ನೋಡಿದಾಗ 90% ಸಮಸ್ಯೆನ ನಮ್ಮ ಮನೆಗೆ ತಂದ್ಕೊಬಿಡ್ತೀವಿ. ಓ ಅವ್ರು ಹಾಗಿದ್ದಾರೆ, ಓ ಅವ್ರ ಗಂಡ ಹಾಗಿದ್ದಾರೆ, ಅವ್ರ ಹೆಂಡತಿ ಹೀಗಿದ್ದಾರೆ, ಅವ್ರ ಮಕ್ಳು ಹೀಗಿದ್ದಾರೆ, ನಮ್ಮ ಮಕ್ಳು ಆ ಥರ ಇಲ್ಲ, ಮತ್ತು ಅವ್ರು ಅದು ತೊಗೊಂಡ್ರು, ಅವ್ರು ಇದು ತೊಗೊಂಡ್ರು, ನಾವು ತೊಗೊಳಕ್ಕಾಗ್ತಿಲ್ಲ, ಜಗಳಗಳು ಶುರುವಾಗುತ್ತೆ. ಬೇರೆಯವ್ರನ್ನ ನೋಡಿ ನೀವು ಬದುಕೋದನ್ನು ಕಲಿಬೇಡಿ. ಭಗವಂತ ನಮಗೇನು ಕೊಟ್ಟಿದ್ದಾನೆ, ನಮ್ಮ ಬುದ್ಧಿ ಏನು ಕೊಟ್ಟಿದ್ದಾನೆ, ನಮಗೆ ಏನು ಅನುಗ್ರಹ ಮಾಡಿದ್ದಾನೆ, ಅದರಲ್ಲಿ ಬದುಕನ್ನು ನೆಮ್ಮದಿಯಾಗಿ ಬದುಕುವಂಥ ಶಕ್ತಿನ ಹೆಣ್ಣಾದವಳು ತಂದ್ಕೊಂಡಾಗ ಇಡೀ ಮನೆ ನೆಮ್ಮದಿಯಾಗಿರುತ್ತೆ. ಇಡೀ ಮನೆಗೆ ಯಾರಿಗೂ ಕೂಡ ನೋವಾಗದೇ ಇರೋ ಹಾಗೆ ನಾವು ನಮ್ಮ ಕೈಲಿ ಸಾಧ್ಯ ಆದಷ್ಟು ಮನೆನ ನೆಮ್ಮದಿಯಾಗಿ ಇಡುವಂತಹ ಪ್ರಯತ್ನನ ಮಾಡಬೇಕು. ಯಾವುದೂ ಕೂಡ ಅಸಾಧ್ಯ ಅಲ್ಲ. ನೀವು ಇವಾಗ ನಮ್ಮ ಹಿಸ್ಟ್ರಿನ ನೋಡ್ಬೋದು. ಹಿಸ್ಟ್ರಿ ಸೃಷ್ಟಿ ಮಾಡಿರೋರು ಯಾರೂ ಕೂಡ ಇಂಥದ್ದೇ ವಾಚ್ ಹಾಕಿದ್ರು ಅಥವಾ ಇಂಥ ಕಾರಲ್ಲೇ ಓಡಾಡಿದ್ರು, ಇಂಥ ಬಂಗ್ಲೆಲ್ಲೇ ಇದ್ರು, ಇಂಥ ಕಾಸ್ಟ್ಲಿ ಐಟಮ್ನೇ ತಿಂದರು ಅಂತ ಯಾವ ಒಂದು ಇತಿಹಾಸದ ಪುಸ್ತಕದಲ್ಲೂ ಇಲ್ಲ. ಬದಲಾಗಿ ಅವರು ಸಾಧಿಸಿರುವಂತಹ ಸಾಧನೆಗಳಿವೆ ಹೊರತು ಇನ್ನೇನೂ ಕೂಡ ಇಲ್ಲ. ನಾವು ಸಾಧಕರ ಲೀಸ್ಟಲ್ಲಿ ಸೇರೋದಕ್ಕಾಗದೇ ಇದ್ರೂ ನಮ್ಮನೆಗೆ ನಾವು ಸಾಧಕರಾಗಿ ನಿಲ್ಲಬೇಕು. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತಂದಿರ ಹೆಸರನ್ನ ನಾವು ಉಳಿಸ್ಬೇಕು. ಇವತ್ತು ನಮ್ಮ ಮನೆತನನ, ನಮ್ಮ ಮನೆ ಗೌರವನ ಅಥವಾ ನಮ್ಮ ಮನೆ ಸಮಸ್ಯೆಗಳನ್ನ ಎದುರಿಸಿ ನಾವು ಎಲ್ಲವನ್ನು ಎದುರಿಸುವಂಥ ಒಂದು ಶಕ್ತಿನ ತುಂಬಿಕೊಂಡು ಈ ಸಂಸಾರದ ನೌಕೆನ ಸಾಗಿಸಿದಾಗ ನಮ್ಮ ಮುಂದಿನ ಮಕ್ಕಳು ನಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ. ಇವಾಗ ಸಮಾಜ ಟೋಟಲಾಗಿ ಬದಲಾಗಿದೆ ಅಂತ ಹೇಳ್ತಾರೆ. ಈ ಸಮಾಜ ಹಾಗೇ ಇದೆ. ಇಲ್ಲಿ ಯಾವ ಅನ್ಯ ಜೀವಿಗಳು ಬಂದು ಬದಲು ಮಾಡಿಲ್ಲ, ನಾವುಗಳು ಬದಲಾಗ್ತಿದ್ದೀವಿ ಅಷ್ಟೇ. ಆದರೆ ಬದಲಾಗ ಬರದಲ್ಲಿ ಎಷ್ಟೋ ಸಮಸ್ಯೆಗಳನ್ನ ನಮಗೆ ನಾವೇ ತಂದ್ಕೊಳ್ತಿದ್ವಿ, ಎಷ್ಟೋ ಸಂಬಂಧಗಳನ್ನ ಕಳ್ಕೊತಿದ್ದೀವಿ. ಇವೆಲ್ಲವೂ ಕೂಡ ಆಗ್ತಿರೋದು ನಮ್ಮಿಂದ. ಯಾವಾಗ ಹೆಣ್ಣಾದವಳು ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಸಹಿಸಿ ಎಲ್ಲ ಸಮಸ್ಯೆಗಳನ್ನೂ ಎದುರಿಸ್ತೀನಿ ಅಂತ ನಿಲ್ತಾಳೋ, ಅವಳ ಆತ್ಮಬಲದ ಜೊತೆಗೆ ಭಗವಂತನ ಅನುಗ್ರಹ ಕೂಡ ಇದ್ದಾಗ ಯಾವ ಸಮಸ್ಯೆ ಕೂಡ ಸಮಸ್ಯೆ ಅಂತ ಅನ್ಸೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಇದ್ದೇ ಇದೆ. ಪರಿಹಾರ ಅನ್ನೋದನ್ನು ಭಗವಂತ ನಮ್ಮ ಜೊತೆ ನಿಂತು ಕೊಟ್ಟೇ ಕೊಡ್ತಾನೆ. ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ.
ಹಾಗೆ ಇನ್ನು ಕೆಲವರು ಹೇಳ್ತಾರೆ ಜನರಿಂದ ನಾವು ಮೋಸ ಹೋದ ಅಂತ. ಈಗ ಜನರು ಅಂದಾಗ ಒಳ್ಳೆ ಜನ ಕೆಟ್ಟ ಜನ ಅಂತ ಈ ಭಗವಂತ ಭೂಮಿ ಮೇಲೆ ಸೃಷ್ಟಿ ಮಾಡಿಲ್ಲ. ಎಲ್ಲರೂ ಒಂದೇ ರೀತಿ ಇರಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಅಕ್ಕಿಲಿ ಕಲ್ ತೆಗ್ದಂಗೆ ಜನ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತೆಗೆಯೋದಕ್ಕೆ ಸಾಧ್ಯನಾ? ಅಥವಾ ತರಕಾರಿಲಿ ಕೊಳ್ತೋಗಿರೋದು ಯಾವುದು ಚೆನ್ನಾಗಿರೋದು ಯಾವುದು ಅಂತ ಪರ್ಚೇಸ್ ಮಾಡ್ತೀವಲ್ಲ, ಆ ಥರ ಇವರು ಒಳ್ಳೆಯವರ ಇವರು ಕೆಟ್ಟವರ ಅಂತ ಲೇಬಲ್ ಹಾಕೊಂಡಿರ್ತಾರ? ಏನಿಲ್ಲ, ನಾವು ಜನಗಳ ಜೊತೆ ಹೇಗಿರಬೇಕು ಅನ್ನೋದನ್ನ ಅರ್ಥಕೊಂಡಾಗ ಅರ್ಧ ಸಮಸ್ಯೆಗಳು ನಮ್ಮ ಹತ್ರ ಬರಲ್ಲ. ನಾವು ಎಲ್ಲರೂ ಒಂದೇ ಅಂತ ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಎಲ್ಲ ರೀತಿ ಜನಗಳು ಇರ್ತಾರೆ, ನಾವು ಆ ಜನರ ಮಧ್ಯೆನೇ ಇದ್ದು ಬದುಕಬೇಕು. ಒಂದ್ಸಲ ಒಬ್ಬ ವ್ಯಕ್ತಿ ಅಥವಾ ಯಾರೇ ಈ ಥರ ಅಂತ ಗೊತ್ತಾದ್ಮೇಲೆ ಅವರಿಂದ ದೂರ ಇದ್ಬಿಡ್ಬೇಕು. ಮತ್ತೆ ಅವರು ಬದಲಾಗ್ತಾರೆ, ಅವ್ರು ಸರಿಯಾಗ್ತಾರೆ ಅಂದ್ಕೊಂಡು ಹೋಗೋದು, ಸಮಸ್ಯೆಗಳನ್ನ ತಂದ್ಕೊಳ್ಳೋದು. ಈ ಸಮಸ್ಯೆಯಿಂದ ನಮ್ಮ ಜೊತೆಲಿರೋರ್ಗೆಲ್ಲರಿಗೂ ಕೂಡ ಸಮಸ್ಯೆಗಳು, ಅದರಿಂದ ನೆಮ್ಮದಿ ಹಾಳಾಗೋದು. ನೋಡಿ, ಎಲ್ಲದಕ್ಕೂ ನಮ್ಮ ಮನಸ್ಸು, ನಾವು ಆಲೋಚನೆ ಮಾಡುವಂತಹ ರೀತಿಯಿಂದ ಎಷ್ಟೋ ಸಮಸ್ಯೆಗಳನ್ನ ನಾವು ದೂರ ಮಾಡ್ಕೋಬಹುದು. ಜೊತೆಗೆ ಭಗವಂತ ನಿಲ್ತಾನೆ. ನೀವ್ಯಾರಿಗೂ ಕೂಡ ತೊಂದರೆ ಕೊಡದೆ ನಿಮ್ಮ ಮನೆನ, ನಿಮ್ಮ ಮನೆ ಜನನ, ನಿಮ್ಮನ್ನ ನೀವು ನೆಮ್ಮದಿಯಾಗಿ ಇಟ್ಕೊಳ್ಳೋ ಪ್ರಯತ್ನನ ಪಟ್ಟಾಗ ಭಗವಂತ ನಿಮ್ಗೆ ಹತ್ರ ಆಗ್ತಾನೆ. ಈ ರೀತಿ ನಾವು ನಡ್ಕೊಂಡಾಗ ಭಗವಂತನ ಹೃದಯದಲ್ಲಿ ನಾವು ನೆಲೆಸ್ತೀವಿ. ಭಗವಂತ ಅವನ ಹೃದಯದಲ್ಲಿ ನಮ್ಮನ್ನ ಇಟ್ಕೊಂಡು ಸದಾ ಕಾಲ ಕಾಪಾಡ್ತಾನೆ. ಕಣ್ಣಲ್ಲಿ ಕಣ್ಣಿಟ್ಟು ನಮಗೆ ಯಾವುದೇ ಸಮಸ್ಯೆಗಳು, ಯಾವುದೇ ತೊಂದರೆಗಳು ಬರ್ದಿರೋ ಹಾಗೆ ಕಾಪಾಡ್ತಾನೆ. ಮಾಡ್ರನ್ ಆಗ್ತಿದೆ, ಎಲ್ಲವೂ ಅಪ್ಡೇಟ್ ಆಗ್ತಿದೆ. ಈಗ ಹಿಂದಿನ ಕಾಲದಲ್ಲಿ ಇದ್ದಂಗೆ ಇಲ್ಲ, ಎಲ್ಲವೂ ಕೂಡ ಬದಲಾಗ್ತಿದೆ. ಆದರೆ ಹಿಂದಿನ ಕಾಲದವ್ರಿಗಿದ್ದಷ್ಟು ಸಮಸ್ಯೆ ನಮಗಿಲ್ಲ. ಅವ್ರಿಗಿದ್ದಿದ್ರಲ್ಲಿ 1% ಕೂಡ ನಮಗೆ ಕಷ್ಟ ಆಗಲಿ ಸಮಸ್ಯೆಗಳಾಗಲಿ ಇಲ್ಲ. ಆದರೆ ನಮಗೆ ನಾವೇ ತಂದ್ಕೊಳ್ತಿದ್ದೀವಿ, ಅಕ್ಕಪಕ್ಕದವ್ರನ್ನ ನೋಡ್ತೀವಿ, ಅವರು ಹಾಗಿದ್ದಾರೆ, ನಾವ್ಯಾಕೆ ಹೀಗಿದ್ದೀವಿ, ಟ್ಯಾಲಿ ಮಾಡ್ಕೊಳ್ತೀವಿ. ಇದರಿಂದನೇ ಅರ್ಧ ನಿಮ್ಮ ಮನಸ್ಥಿತಿ ಹಾಳಾಗುತ್ತೆ. ಮತ್ತು ಪರಿಸ್ಥಿತಿ ಕೂಡ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡಿಬಿಡ್ತೀರಾ. ಆ ರೀತಿ ಎಲ್ಲ ಮಾಡ್ಕೋಬಾರ್ದು. ಪ್ರತಿಯೊಬ್ಬರಿಗೂ ಭಗವಂತ ಬದುಕನ್ನು ತುಂಬ ಸುಂದರವಾಗಿ ಬದುಕೋದಕ್ಕೆ ಅವಕಾಶನ ಕೊಟ್ಟಿದ್ದಾನೆ. ಇವಾಗ ನಾವೆಲ್ಲರೂ, ಈಗ ನಾನೇ ಸತ್ತ ಮೇಲೆ ನೆಕ್ಸ್ಟು ಮನುಷ್ಯಳಾಗೆ ಹುಟ್ಟುತ್ತೀನಿ, ಮನುಷ್ಯನ ಜನ್ಮದಲ್ಲೇ ಹುಟ್ಟುತ್ತೀನಿ ಅಂತ ಏನಾದರೂ ಭಗವಂತ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿರ್ತಾನ? ಇಲ್ಲ. ಯಾವುದೋ ಜನ್ಮ ಪಡಿಬೋದು, ಯಾರಿಗೂ ಗೊತ್ತು. ಆದರೆ ಈಗ ಕೊಟ್ಟಿರುವಂತಹ ಈ ಮನುಷ್ಯನ ಜನ್ಮನ ನಾವು ಸಾರ್ಥಕವಾಗಿ ಬಳಸ್ಕೋಬೇಕು. ಸಾರ್ಥಕತೆ ಕಡೆ ನಾವು ಹೋಗಬೇಕು. ಜೀವನನ ಸುಂದರವಾಗಿ ಮಾಡ್ಕೋಬೇಕು. ಜೀವನ ಸುಂದರವಾಗಿರ್ಬೇಕು ಅಂದ್ರೆ ಹಣ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಸಂಬಂಧಿಕರು ಇರಬೇಕು, ಇದಲ್ಲ. ಇವೆಲ್ಲವೂ ಸುಮ್ಮನೆ ನಮ್ಗದು ಸಪೋರ್ಟಿಂಗ್ ಸಿಸ್ಟಮ್ ಅಷ್ಟೇ. ನಾವು ಚೆನ್ನಾಗಿದ್ದೀವಿ ಅನ್ಕೊಳ್ಳೋಕ್ಕೆ ಮೊದಲು ಅಂತರಂಗದಿಂದ ನಾವೆಲ್ಲವನ್ನು ನೋಡುವಂತಹ ರೀತಿ ಬದಲಾಗಬೇಕು. ಏನಿಲ್ಲ ಅಂದ್ರೂ ನಾವು ಬದುಕುವಂತ ಒಂದು ಗುಣನ ಬೆಳೆಸ್ಕೋಬೇಕು. 10 ರೂಪಾಯಿ ಇದ್ರೂ ಬದುಕಬೇಕು, 10 ಲಕ್ಷ ಇದ್ರೂ ಬದುಕಬೇಕು. ಕೊಡ್ತಾರೆ ಭಗವಂತ, ಎಲ್ಲವನ್ನೂ ಕೂಡ ಕೊಡ್ತಾರೆ. ಹೀಗೆ ಇರಲ್ಲ ನಮ್ಮ ಪರಿಸ್ಥಿತಿ. ಈಗ ಇವಾಗ ನಾನೇ ಅನ್ಕೊಳ್ಳಿ, ಹುಟ್ಟಿದಾಗ ಹೇಗಿದ್ದೆ, ಬೆಳೆದಾಗ ಹೇಗಿದ್ದೆ, ಮದುವೆ ಆದಾಗ ಹೇಗಿದ್ದೆ, ಕಾಲೇಜ್ ಲೈಫಲ್ಲಿ ಹೇಗಿದ್ದೆ, ಇವಾಗ ಹೇಗಿದ್ದೆ, ಎಲ್ಲವನ್ನೂ ಕೂಡ ಭಗವಂತ ಬದಲಾಯಿಸ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲ ಸುಖ ಸಂತೋಷ ನೆಮ್ಮದಿನ ಕರುಣಿಸ್ತಾರೆ. ನಾವು ಅಯ್ಯೋ ನಮಗೆ ಭಗವಂತ ಕೊಡ್ತಿಲ್ಲ, ಅಯ್ಯೋ ನಮ್ಗೆ ಹೀಗಾಗ್ತಿದೆ, ನಮ್ಗೆ ಈ ಥರ ಕಷ್ಟ ಬರ್ತಿದೆ ಅಂತ ಹೇಳೇ ಅರ್ಧ ನಮ್ಮ ಜೀವನನ ಕೊರ್ಗಲ್ಲಿ, ನೋವಲ್ಲಿ, ನೆಮ್ಮದಿ ಇಲ್ಲದೆ ಕಳೆದ್ಬಿಡ್ತೀವಿ. ಆ ರೀತಿ ಮಾಡ್ಕೋಬಾರ್ದು. ಯಾಕಂತ ಅಂದರೆ ನನಗೆ ಮೊನ್ನೆ ವಿಡಿಯೋಗೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದರು, ನನ್ನ ಮಗುಗೆ ಏನೋ ಕಾಲ್ದು ಪ್ರಾಬ್ಲಮ್ ಇದೆ, ಡಾಕ್ಟ್ರು ಸರಿ ಇಲ್ಲ, ಡಾಕ್ಟ್ರು ಸರಿಯಾಗಿ ನನಗೆ ಇನ್ಫಾರ್ಮ್ ಮಾಡಲಿಲ್ಲ, ಯಾಕೆ ಈ ಥರ ನನಗೆ ಪರಿಸ್ಥಿತಿ ಕೊಟ್ಟ ಭಗವಂತ, ನಂದು ಒಂದು ತುಂಬ ಬದುಕಲ್ಲಿ ಬೆಂದು ಹೋಗಿದ್ದೀನಿ, ಮತ್ತು ಸಮಾಜ ಏನನ್ನುತ್ತೋ ಅನ್ನೋದು ಒಂದು ಕಮೆಂಟ್ ಮಾಡಿದರು. ನಾನು ಕೂಡ ರಿಪ್ಲೈ ಕೊಟ್ಟೆ, ನಿಮ್ಮನೆ ಕಷ್ಟಕ್ಕೆ ಸಮಾಜಕ್ಕೆ ಯಾಕೆ ಹಂಚ್ತೀರಾ ಅಂತ. ಇದು ನಮ್ಮನೆ ಕಷ್ಟ, ನಮ್ಮನೆಗೆ ನಾವು ಸಪೋರ್ಟಿವಾಗಿ ನಿಂತ್ಕೋಬೇಕು. ಸಮಾಜಕ್ಕೆ ಎದುರುತ್ತಿದ್ದೀರಾ ಅಥವಾ ನಿಮ್ಮ ಮಗುಗೆ ಬಂದಿರುವಂಥ ಸಮಸ್ಯೆನ ಸರಿಪಡಿಸ್ಕೋಬೇಕು ಅಂತ ಭಗವಂತನ ಮೊರೆ ಹೋಗ್ತಿದ್ದೀರಾ ನೀವು ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಯಾವುದೇ ಒಂದು ಸಮಸ್ಯೆ ಬರಲಿ, ಆರೋಗ್ಯ ಸಮಸ್ಯೆ ಆಗಲಿ, ಹಣಕಾಸಿನ ಸಮಸ್ಯೆ ಆಗಲಿ, ಅಥವಾ ಸಂಬಂಧಗಳ ಮಧ್ಯೆ ಸಮಸ್ಯೆ ಆಗಲಿ, ಅಥವಾ ಇನ್ನೊಂದೋ ಮತ್ತೊಂದೋ ಯಾವುದೇ ಸಮಸ್ಯೆ ಆಗಲಿ, ಹೆಣ್ಣಿನಿಂದ ಎಲ್ಲವನ್ನು ಸರಿಪಡಿಸುವಂಥ ಒಂದು ಶಕ್ತಿ ಇದೆ. ನಾವು ಆ ಶಕ್ತಿನ ನಮ್ಮಲ್ಲಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೆ ಅಯ್ಯೋ ಭಗವಂತ ಹೀಗೆ ಮಾಡಿಬಿಟ್ಟ, ನಾವು ಯಾಕೆ ಈ ಬದುಕನ್ನು ಬದುಕಬೇಕು ಅಂತ ಎಲ್ಲ ಚಿಂತೆ ಮಾಡ್ತೀವಿ, ಭಗವಂತನ ದೂರ್ತೀವಿ. ನಾವು ಭಗವಂತ ಏನೇ ಬರಲಿ ನಿನ್ನ ಸಹಾಯದಿಂದ ನಾವು ಎಲ್ಲ ಸಮಸ್ಯೆಗಳನ್ನು ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಭಗವಂತನ ಸೇವೆ ಮಾಡಿ. ಯಾಕೆ ನಿಮ್ಮ ಮಗುಗೆ ಹುಷಾರಾಗಲ್ಲ? ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಈಗ ಮಗು ಹುಟ್ಟಿ 2 ವರ್ಷ ಆಗಿದೆಯೋ 1.5 ವರ್ಷ ಆಗಿದೆಯೋ ಗೊತ್ತಿಲ್ಲ, ಈಗ ಹುಟ್ಟಿರೋ ಮಗುಗೆ ಹೀಗಾಗಿದೆ, ಸಡನ್ನಾಗಿ ಸರಿ ಮಾಡಬೇಕು ಅಂದರೆ ನಾವು ಎಷ್ಟು ಪಾಪ ಕರ್ಮಗಳನ್ನ ಮಾಡಿರ್ತೀವೋ, ಅಥವಾ ಆ ಮಗು ಹಿಂದಿನ ಜನ್ಮದಲ್ಲಿ ಏನು ಮಾಡಿರುತ್ತೋ ಎಲ್ಲವನ್ನು ಕೂಡ ಭಗವಂತ ನೋಡ್ತಿರ್ತಾನೆ. ನಮ್ಮ ಪಾಪ ಕರ್ಮಗಳು ಸವಿಬೇಕು ಅಂದರೆ ನಾವು ಭಗವಂತನ ಮುಂದೆ ಕಣ್ಣೀರಿಡಬೇಕು. ಯಾರ್ದೋ ಮುಂದೆ ನೀವು ಹೇಳ್ಕೊಂಡಾಗ ನಿಮ್ಮ ಕಷ್ಟಗಳನ್ನ ಕೇಳಿ ಕೆಲವರು ಮರುಗ್ತಾರೆ. ಅಂದರೆ ಅಯ್ಯೋ ಪಾಪ ದೇವರೇ ಅವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳೋರು ಉಂಟು. ಅದೇ ನಿಮ್ಮ ಕಷ್ಟಗಳನ್ನ ಹೇಳಿದಾಗ ಅದನ್ನೇ ರೀಕಾಲ್ ಮಾಡಿ ನಗೋರು ಉಂಟು, ಅಂದ್ರೆ ಆಡ್ಕೊಂಡು ನಗೋರು ಉಂಟು. ಹಾಗಾಗಿ ನೀವು ಜನರ ಮೊರೆ ಹೋಗಬೇಡಿ. ಜನರೇನೋ ಅನ್ಕೋತಾರೆ, ಈ ಸಮಾಜ ಏನೋ ಅನ್ಕೊಳ್ಳುತ್ತೆ ಅನ್ನೋದನ್ನ ಬಿಟ್ಟು ನನ್ನ ಮಗು ಆರೋಗ್ಯನ ನಾನು ಸರಿಪಡಿಸಬೇಕು, ಅದಕ್ಕೆ ನಾನು ಛಲವಾಗಿ ನಿಲ್ಲಬೇಕು, ಆತ್ಮಸ್ಥೈರ್ಯದಿಂದ ಈ ಸಮಾಜದಲ್ಲಿ ನಿಂತು
ನನ್ನ ಮಗುನ ನಾನು ಉಳಿಸ್ಕೋಬೇಕು, ಭಗವಂತನ ಬಳಿ ಬೇಡಿಕೆನ ಇಟ್ಟು ಬೇಡ್ಕೋಬೇಕು, ಕಣ್ಣೀರಿಟ್ಟು ಬೇಡ್ಕೋಬೇಕು. ಯಾಕೆ ಭಗವಂತ ಎಲ್ಲರಿಗೂ ಕೊಡ್ತಾನೆ, ನಿಮಗೆ ಕೊಡಲ್ವಾ? ಕೊಡ್ತಾನೆ. ಎಷ್ಟು ಸೇವೆ, ಎಷ್ಟಾದರೂ ಸರಿ ಸೇವೆನ ಮಾಡ್ತಾ ಹೋಗಿ, ಪರವಾಗಿಲ್ಲ. ಭಗವಂತ ನಿಮ್ಮ ಸೇವೆನ ಮೆಚ್ಚಿ ನಿಮ್ಮ ಮಗುಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನೀವೇನೂ ಮಾಡಿದೆ ಸಮಾಜ ಹಂಗೆ ಅಂದ್ಕೊಳ್ಳುತ್ತೆ, ಸಮಾಜ ಹಿಂಗೆ ಅಂದ್ಕೊಳ್ಳುತ್ತೆ ಅಂತ ಅಂದ್ಕೊಂಡ್ರೆ ನಿಮ್ಮ ಮಗು ಹುಷಾರಾಗೋದು ಎಲ್ಲಿ? ನೀವು ಮಗು ಹುಷಾರು ಮಾಡೋದ್ರಲ್ಲಿ ಸಮಾಜ ಏನಾರ ಅನ್ನಲಿ, ನನ್ನ ಮಗುನ ನಾನು ಕಾಪಾಡ್ಕೋಬೇಕು ಅಂತ ಪ್ರಯತ್ನನ ಪಡಬೇಕು. ಮಗುಗೇನಾದರೂ ನೀವೀಗ ಈ ಥರ ಅಂದ್ಕೊಳ್ತಿದ್ದೀರಾ, ನಿನ್ನ ಸಮಸ್ಯೆ ಅಂದರೆ ನಿಮ್ಮ ಮಗುವಿನ ಸಮಸ್ಯೆ ಹೆಚ್ಚಲ್ಲ, ಸಮಾಜದ ಸಮಸ್ಯೆನೇ ನಿಮ್ಗೆ ಅರ್ಧ ಹೆಚ್ಚಾಗ್ತಿದೆ. ಆ ರೀತಿ ಮಾಡದೆ ಭಗವಂತನಲ್ಲಿ ನೀವು ಪ್ರಾರ್ಥನೆನ ಇಟ್ಟು ಎಷ್ಟು ಸೇವೆ, ಉರುಳು ಸೇವೆ ಆಗುತ್ತಾ, ಹೆಜ್ಜೆ ನಮಸ್ಕಾರ ಆಗುತ್ತಾ, ಪ್ರದಕ್ಷಿಣೆ ನಮಸ್ಕಾರ ಆಗುತ್ತಾ, ಅಥವಾ ಉಪವಾಸದ ಸೇವೆ ಮಾಡ್ತೀರಾ, ನೆಲದ ಮೇಲೆ ಊಟ ಮಾಡ್ತೀರಾ, ಎಷ್ಟೆಲ್ಲ ಇದೆ ಭಗವಂತನ ಸೇವೆ ಮಾಡೋದಕ್ಕೆ ದಾರಿ. ಭಗವಂತನ ಸೇವೆನ ಮಾಡಿ ಯಾಕೆ ನಿಮ್ಮ ಮಗುಗೆ ಒಳ್ಳೇದು ಮಾಡಲ್ಲ? ಮಾಡೇ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಯವರು ಎಂದೂ ಕೂಡ ಸೇವೆನ ಮಾಡಿಸ್ಕೊಂಡು ಸುಮ್ಮನೆ ಇರೋರಲ್ಲ. ಸಮಯ ಬರಬೇಕು, ಆ ಸಮಯಕ್ಕೋಸ್ಕರ ನೀವು ಕಾಯಬೇಕು ತಾಳ್ಮೆಯಿಂದ. ಹಾಗೆ ನನಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು, ನಮ್ಮ ಸಂಸಾರದ ಮಧ್ಯೆ 3ನೇ ವ್ಯಕ್ತಿ ಪ್ರವೇಶ ಮಾಡಿದ್ದಾರೆ, ಇದರಿಂದ ನನಗೆ ತೊಂದರೆ ಆಗ್ತಿದೆ ಅಂತ ಹೇಳಿ. ಯಾರಿಗೆ ಸಮಸ್ಯೆ ಇಲ್ಲ, ಎಲ್ಲ ರೀತಿಲೂ ಬದುಕಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆಗಳಿರುತ್ತೆ. ಎಲ್ಲವನ್ನು ಕೂಡ ಎದುರಿಸಿ ನಿಲ್ಲಬೇಕು. ನಿಮ್ಮಲ್ಲಿ ಏನು ಮಿಸ್ಟೇಕ್ ಆಗ್ತಿದೆ, ಆ 3ನೇ ವ್ಯಕ್ತಿ ಬರೋದಕ್ಕೆ ಯಾಕೆ ನೀವು ಅವಕಾಶ ಮಾಡಿಕೊಟ್ರಿ, ಹೇಗೆ ಬಂದರು, ಅದನ್ನು ಸರಿಪಡಿಸಿ ನೀವು ಸ್ಟ್ರಾಂಗ್ ಆಗಿ ನಿಂತಾಗ, ಜೊತೆಗೆ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿಯವರು ಕೂಡ ನಿಮ್ಮ ಜೊತೆ ನಿಂತಾಗ ಪರಿಹಾರ ಆಗದೇ ಇರೋ ಸಮಸ್ಯೆಗಳು ಯಾವುದೂ ಇಲ್ಲ. ಮನೇಲಿ ಮುಖ್ಯವಾಗಿ ಹೆಣ್ಣಾದವಳು ತಾಳ್ಮೆಯಿಂದ ಇದ್ದಿದ್ರಲ್ಲಿ ಬದುಕಬೇಕು ಅನ್ನೋದನ್ನ ನಾವು ಬೇರೆಯವ್ರನ್ನ ನೋಡಿ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ನಾವು ಹೀಗಿರಬೇಕು ಅಂದಾಗ ಆಲ್ರೆಡಿ ಅಲ್ಲೇ ನಿಮಗೆ 95% ಸಮಸ್ಯೆಗಳು ಶುರುವಾಗುತ್ತೆ, ಜಗಳಗಳು ಶುರುವಾಗುತ್ತೆ. ದುಡ್ಡು 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 ಏನಕ್ಕೆ ಬೇಕು? ಅವಶ್ಯಕತೆಗೆ ಮೀರಿದಂತಹ ದುಡ್ಡು ಏನಕ್ಕೆ? ಅವಶ್ಯಕವಾಗಿ ಬದುಕೋದಕ್ಕೆ ಎಷ್ಟು ಬೇಕು ಅಷ್ಟಿದ್ರೆ ಸಾಕು. ಅದಕ್ಕೂ ಮೀರಿ ನಾವು ಬದುಕಬೇಕು, ದುಡಿಬೇಕು ಅಂದರೆ ನೀವು ಕೂಡ ಗಂಡನಿಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡೋದಕ್ಕೆ ಹೊರಗಡೆ ಕಳಿಸಲ್ಲ ಅಂದರೆ ಮನೇಲಿ ಯಾವುದಾದ್ರೂ ಉದ್ಯಮಗಳಿದೆ ಅದನ್ನೆಲ್ಲ ಶುರು ಮಾಡ್ಬೋದು. 3ನೇ ವ್ಯಕ್ತಿ ಬಂದಿದ್ದಾರೆ ಅಂದ ತಕ್ಷಣ ನಮ್ಮ ಜೀವನ ಹಾಳಾಗೋಯ್ತು ಅಥವಾ ಏನು ಮಾಡೋದು ಅಂತ ಮುಂದೆ ಯೋಚನೆ ಮಾಡೋದನ್ನ ಬಿಟ್ಟು ನಾವು ಆತ್ಮಸ್ಥೈರ್ಯದಿಂದ, ಹೆಣ್ಣು ಒಂದು ಶಕ್ತಿ ಅಂತ ಹೇಳ್ತಾರೆ, ಆ ಶಕ್ತಿ ಮುಂದೆ ಇದೊಂದು ಸಮಸ್ಯೆನಾ, ನನ್ನ ಜೊತೆ ರಾಘವೇಂದ್ರ ಸ್ವಾಮಿಯವರಿದ್ದಾರೆ, ಎಲ್ಲವನ್ನು ಕೂಡ ಸರಿಪಡಿಸ್ತಾರೆ. ಏನೇ ಹೇಳ್ಕೊಳ್ಳೋದಿದ್ರು ನೀವು ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಮುಚ್ಚು ಮರೆ, ಏನು ಭೇದ ಭಾವ ಇಲ್ಲದೆ ಏನು ಬೇಕಾದರೂ ಹೇಳ್ಕೊಳ್ಳಿ, ಖಂಡಿತ ಅವ್ರು ಕೇಳಿಸ್ಕೊತಾರೆ. ಕೇಳಿಸ್ಕೊಂಡು ನಿಮ್ಮ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅನ್ನೋದನ್ನ ಕೊಡ್ತಾರೆ. ಯಾವುದೋ ಒಂದು ರೂಪದಲ್ಲಿ ನಿಮಗೆ ಪರಿಹಾರನ ಸೂಚಿಸ್ತಾರೆ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಎಲ್ಲವೂ ಹೀಗೆ ಇರಲ್ಲ, ಸಮಯ ಕಳೆದು ಹೋಗುತ್ತೆ. ಕಷ್ಟ ಬಂದ ಮೇಲೆ ಒಳ್ಳೆ ದಿನಗಳು ಕೂಡ ಬರುತ್ತೆ. ಆ ಕಷ್ಟದ ಸಮಯದಲ್ಲಿ ನೀವು ಹೇಗೆ ನಿಂತ್ಕೊಳ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತಾಳ್ಮೆ ಅನ್ನೋದನ್ನ ಕಳ್ಕೊಳ್ಳುತ್ತೆ. ಸಹನೆಯಿಂದ ಭೂಮಿ ತಾಯಿ ಥರ ಎಲ್ಲವನ್ನೂ ಸಹಿಸ್ಕೊಂಡು ಆದಷ್ಟು ನಿಮ್ಮ ಸಮಸ್ಯೆಗಳನ್ನ ನೀವು ಸರಿಪಡಿಸ್ಕೊಳ್ಳೋದ್ರ ಜೊತೆಗೆ ಭಗವಂತನ ಅನುಗ್ರಹನೂ ಕೂಡ, ಅಂದರೆ ಭಗವಂತನ ಅನುಗ್ರಹದಿಂದ ಸರಿಪಡಿಸ್ಕೊಳ್ತೀನಿ ಅನ್ನೋ ಯೋಚನೆನ ಮಾಡ್ತಾ ಮುಂದೆ ಸಾಗಿ. ಯಾವುದೂ ಕೂಡ ಕಷ್ಟ ಅಲ್ಲ. ಮಾಡ್ರನ್ ಯುಗ ಅಂತ ಹೇಳಿ ಮನೆನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾಡ್ರನ್ ಯುಗದಲ್ಲಿ ಬದುಕಬೇಕು, ಯಾವ ರೀತಿಲಿ ಬದುಕಬೇಕು ಆ ರೀತಿಲಿ ಮಾತ್ರ ಬದುಕಬೇಕು. ಅದಕ್ಕೂ ಮೀರಿ ನಾವು ಮಾಡ್ರನ್ ಯುಗ ಅಂತ ಹೇಳಿ ಬದುಕೋದಕ್ಕೆ ಹೋದರೆ ನಮ್ಮ ಮನೆಗಳನ್ನ ಹಾಳು ಮಾಡೋದಕ್ಕೆ ನಾವೇ ಕಾರಣ ಆಗಿಬಿಡ್ತೀವಿ. ಆ ರೀತಿ ಮಾಡಿಕೊಳ್ಳದೆ ನಮ್ಮ ತಿಳುವಳಿಕೆಯಿಂದ, ನಮಗೆ ಭಗವಂತ ಕೊಟ್ಟಿರೋ ಜ್ಞಾನದಿಂದ ನಾವು ಸಂಸಾರನ ಆಗಲಿ ಅಥವಾ ಸಮಸ್ಯೆಗಳನ್ನೇ ಆಗಲಿ ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನನ ಮಾಡಬೇಕು. ಅದೇ ಕಾರಣಕ್ಕೆ ಅಲ್ವಾ ಹೆಣ್ಣನ್ನು ಸಂಸಾರದ ಕಣ್ಣು ಅಂತ ಹೇಳೋದು, ಮತ್ತು ಹೆಣ್ಣನ್ನು ಶಕ್ತಿ ಅಂತ ಹೇಳೋದು, ಹೆಣ್ಣನ್ನು ದೇವತೆ ಅಂತ ಹೇಳೋದು. ಎಲ್ಲೂ ಕೂಡ ತಾಳ್ಮೆನ ಕಳ್ಕೊಳ್ಳದೆ, ಸಹನೆನ ಕಳ್ಕೊಳ್ಳದೆ, ಪ್ರೀತಿ ಮಮತೆ ಮತ್ತು ವಾತ್ಸಲ್ಯದಿಂದ ಎಂಥವ್ರನ್ನೂ ಕೂಡ ಒಂದು ಬದಲಾಯಿಸುವ ಶಕ್ತಿ ಹೆಣ್ಣಲ್ಲಿದೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ಬಂದಿರುವಂತಹ ಸಮಸ್ಯೆನ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹದಿಂದ ಸರಿಪಡಿಸ್ಕೊಳ್ಳಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಾಳೆ ಸಂಕ್ರಾಂತಿ ಹಬ್ಬ. ಎಲ್ಲರೂ ಕೂಡ ನಿಮ್ಮ ಮನೇಲಿ ಮನುಷ್ಯ ಮೇನಾಗಿ ನೆಮ್ಮದಿಯಾಗಿ ಬದುಕಬೇಕು, ಸಂತೋಷದಿಂದ ಆನಂದದಿಂದ ಇದ್ದಿದ್ರಲ್ಲಿ ನೆಮ್ಮದಿಯಾಗಿ ಬದುಕುವಂತಹ ಗುಣನ ಭಗವಂತ ಎಲ್ಲರಿಗೂ ಕೊಡಲಿ. ನಾಳೆ ಎಲ್ಲರೂ ಕೂಡ ನಿಮ್ಮ ಮನೇಲಿ ಮಕರ ಸಂಕ್ರಾಂತಿ ಹಬ್ಬದ ಜೊತೆಗೆ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡಿ ರಾಯರ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣ ಮಸ್ತು, ಶ್ರೀ ಕೃಷ್ಣಾರ್ಪಣ ಮಸ್ತು, ಶ್ರೀ ಕೃಷ್ಣಾರ್ಪಣ ಮಸ್ತು.